ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ 2 ಬಿಟ್ ಕಂಪೇರೇಟರ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದಕ್ಕಿಂತ ಮುಂಚೆ 1 ಬಿಟ್ ಕಂಪೇರೇಟರ್ ಬಗ್ಗೆ ನಾನು ಡೀಟೇಲ್ ಡಿಸ್ಕಷನ್ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ 2 ಬಿಟ್ ಕಂಪೇರೇಟರಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ಟೋಟಲ್ 4 ಇನ್ಪುಟ್ಸ್ ಇರುತ್ತೆ. ಯಾವುದು A1 A0 B1 B0 ಅಂತ. ಸೊ ನಾವು ಇಲ್ಲಿ ಕಂಪೇರ್ ಮಾಡ್ತಿರೋದ್ರಿಂದ 2 ಬಿಟ್ಗಳ ಕಂಪೇರೇಟರ್ ಅಂದರೆ ಕಂಪೇರ್ ಮಾಡ್ತಿರೋದ್ರಿಂದ ಲೆಸ್ ದೆನ್ ಬಿ, ಎ ಈಕ್ವಲ್ ಟು ಬಿ, ಎ ಗ್ರೇಟರ್ ದೆನ್ ಬಿ, ಈ ಥರ 3 ಸಿನಾರಿಯೋಸ್ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ನಾವು ಟೇಬಲ್ನ ಫಿಲ್ ಮಾಡ್ಕೊಳ್ಳೋಣ. ಹೇಗೆ 1 2 3 4 5 6 7 8. ನೆಕ್ಸ್ಟ್ 1 2 3 4 5 6 7 8. ನೆಕ್ಸ್ಟ್ 0 0 1 2 3 4 4 zeros 4 1. Next 4 zeros 4 1. Next 2 0 2 1 2 0 2 1 2 0 2 1. Next 2 0 2 1. Next ಏನು 0 1 0 1 0 1 0 1 0 1. Next 0 1 0 1 0 1. ಸೊ ಇವಾಗ ಏನು ಮಾಡೋದು ಅಂತಂದರೆ ಈ ಎ ಮತ್ತು ಬಿ ಎರಡನ್ನೂ ಈ A1 A0ನ ಒಂದು ಕಂಬೈನ್ ಮಾಡಿ, B1 B0ನ ಕಂಬೈನ್ ಮಾಡಿ, ಎರಡಕ್ಕೂ ಕಂಪೇರ್ ಮಾಡ್ತಾ ಹೋಗಿ. ಸೊ ಇಲ್ಲಿ 0 0 ಇದೆ, ನೆಕ್ಸ್ಟ್ ಇಲ್ಲೂ 0 0 ಇದೆ. ಸೊ 0 0 ಅಂದರೆ ಇಲ್ಲೂ ಕೂಡ 0 ಆಯಿತು, ಇಲ್ಲೂ ಕೂಡ 0 ಆಯಿತು. ಸೊ 0 ಈಕ್ವಲ್ ಟು 0. ಸೊ ಇಲ್ಲಿಗೆ 1 ಕೊಡ್ತೀನಿ, ಉಳಿದಿದ್ದಕ್ಕೆ 0 0. ನೆಕ್ಸ್ಟ್ 0 0 0 1 ಅಂದರೆ ಇಲ್ಲಿ 1 ಬಂತು, ಸೊ ಇಲ್ಲಿ 0 ಬಂತು. ಸೊ ಏನಾಯಿತು, ಬಿ ಈಸ್ ಗ್ರೇಟರ್ ದೆನ್ ಎ ಅಂತಂದರೆ ಎ ಈಸ್ ಸ್ಮಾಲ್ ದೆನ್ ಬಿ. ಸೊ 1, ಇನ್ನು ಉಳಿದಿದ್ದಕ್ಕೆ 0s. ನೆಕ್ಸ್ಟ್ ಇಲ್ಲಿ 0 0 ಇದೆ, ಇಲ್ಲಿ 1 0 ಇದೆ. ಸೊ ಬಿ ಈಸ್ ಗ್ರೇಟರ್ ಅಂತಂದರೆ 1 0 0. ನೆಕ್ಸ್ಟ್ 0 0 1 1. ಸೊ ಬಿ ಗ್ರೇಟರ್ 1 0 0. ನೆಕ್ಸ್ಟ್ 0 1 0 0. ಸೊ ಎ ಈಸ್ ಗ್ರೇಟರ್. ನೆಕ್ಸ್ಟ್ 0 1 0 1. ಸೊ ಈಕ್ವಲ್ 0 0. ನೆಕ್ಸ್ಟ್ ಯಾವುದು 0 1 0 1 1 0. ಸೊ ಈಕ್ವಲ್ನ ಹೇಗೆ ಬರಿತೀವಿ, 0 1 0. ನೆಕ್ಸ್ಟ್ 0 1 1 1. ಸೊ ಬಿ ಈಸ್ ಗ್ರೇಟರ್ ದೆನ್ ಎ. ಸೊ 1 0 0. ನೆಕ್ಸ್ಟ್ 1 0 0 1 0 0. ಸೊ ಎ ಈಸ್ ಗ್ರೇಟರ್ ದೆನ್ ಬಿ. ಸೊ 1 0 0. ನೆಕ್ಸ್ಟ್ 1 0 0 1. ಸೊ ಈಕ್ವಲ್. ನೆಕ್ಸ್ಟ್ 1 0 1 0. ಸೊ ಈಕ್ವಲ್. ನೆಕ್ಸ್ಟ್ 1 0 1 1. ಸೊ ಬಿ ಈಸ್ ಗ್ರೇಟರ್. ಸೊ 0. ನೆಕ್ಸ್ಟ್ 1 1 0 0. ಸೊ ಎ ಈಸ್ ಗ್ರೇಟರ್. ನೆಕ್ಸ್ಟ್ 1 1 0 1. ಸೊ ಎ ಈಸ್ ಗ್ರೇಟರ್. ನೆಕ್ಸ್ಟ್ 1 1 1 0. ಎ ಈಸ್ ಗ್ರೇಟರ್. ನೆಕ್ಸ್ಟ್ ಕೊನೆಯದು 1 1 1 1. ಸೊ ಎರಡು ಕೂಡ ಈಕ್ವಲ್. ಸೊ ಫಸ್ಟು ನಾವು ಟೇಬಲ್ನ ಫಿಲ್ ಮಾಡ್ಕೊಂಡಾಯಿತು. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಈಗ ಕೆ ಮ್ಯಾಪ್ ಮಾಡ್ತಾ ಬರ್ತೀನಿ. ಎ ಲೆಸ್ ದೆನ್ ಬಿಗೆ ಕೆ ಮ್ಯಾಪ್. ಸೊ ನಾವು ಇನ್ಪುಟ್ಗಳನ್ನ ಯಾವ್ಯಾವುದನ್ನು ಕೊಡ್ಬೋದು, A1 A0 ಮತ್ತು B1 B0. ಸೊ ಯಾವ್ಯಾವುದು 0 0 0 1 1 0 1 1 0 0 0 1 1 0 1 1. ಸೊ ಕೆ ಮ್ಯಾಪ್ ಹೇಗೆ ಬರೆಯೋದು ಅಂತ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಈ ಟೇಬಲ್ ಎಕ್ಸ್ಚೇಂಜ್ ಆಗಿರುತ್ತೆ, ಮತ್ತು ಇಲ್ಲಿ ಈ ಟೇಬಲ್ ಎಕ್ಸ್ಚೇಂಜ್ ಆಗಿರುತ್ತೆ. ಅದನ್ನು ಒಂದು ನೆನ್ಪಿಟ್ಕೊಂಡಿರಬೇಕು. ನೆಕ್ಸ್ಟ್ ಇವಾಗ ಹೇಗೆ ಫಿಲ್ ಮಾಡ್ತೀನಿ ಅಂತಂದರೆ ಎ ಲೆಸ್ ದೆನ್ ಬಿ ಕಾಲಮ್ನ ನೋಡ್ತಾ ಹೋಗಿ. ಎ ಲೆಸ್ ದೆನ್ ಬಿ. ಸೊ ಇದರಲ್ಲಿ ಯಾವ್ಯಾವುದಕ್ಕೆ ನಾನು 1ನ ಕೊಟ್ಟಿದ್ದೀನಿ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಸೊ ಯಾವ್ಯಾವುದಕ್ಕೆ ನಾನು 1ನ್ನು ಕೊಟ್ಟಿದ್ದೀನಿ ಅದನ್ನು ನಾನು ಮಾರ್ಕ್ ಮಾಡ್ಕೊತಾ ಹೋಗ್ತೀನಿ. ಸೊ ಯಾವ್ಯಾವುದಕ್ಕೆ ಕೊಟ್ಟಿರ್ತೀನಿ ಅದಕ್ಕೆ 1 ಅಂತ ಕೊಟ್ಟಿರ್ತೀನಿ, ಅದನ್ನು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ಮಾಡ್ತಾ ಹೋಗಬೇಕು. ಸೊ ಇವಾಗ ಎಲ್ಲೆಲ್ಲಿಗೆ 1 ಕೊಟ್ಟಿದ್ದೀನಿ ಅದನ್ನು ನಾನು ಮಾರ್ಕ್ ಮಾಡ್ಕೊತೀನಿ. 0 0. ಸೊ ಎಲ್ಲೆಲ್ಲಿ 1 ಇದೆ, ಸೊ 1
ಸೊ ಟೇಬಲ್ನ ನೋಡಿಕೊಂಡು ನೀವು ಕೆ ಮ್ಯಾಪಲ್ಲಿ ಮಾರ್ಕ್ ಮಾಡ್ತಾ ಹೋಗಬೇಕು. ಸೊ 1 ಸೆಕೆಂಡ್. ನೆಕ್ಸ್ಟ್ ಇಲ್ಲಿ ಸೊ ಫಸ್ಟು ನಾವು ಮ್ಯಾಪ್ ಮಾಡಿಕೊಂಡು ಎಲ್ಲೆಲ್ಲಿ ನಮಗೆ ವ್ಯಾಲ್ಯೂ 1 ಬಂದಿದೆ ಅಲ್ಲಿಗೆ ಮ್ಯಾಪ್ ಮಾಡ್ಕೊಂಡ್ವಿ. ಸೊ ಇವಾಗ ಈಕ್ವೇಷನ್ನ ಬರೀಬೇಕು. ಈಕ್ವೇಷನ್ನ ಹೇಗೆ ಬರಿತೀವಿ ಅಂತಂದರೆ ಫಸ್ಟು 4ನ ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಕಾನ್ಸ್ಟೆಂಟ್ ಯಾವುದು ಈ ಸೈಡ್ ಇವೆರಡನ್ನ ನೋಡ್ತಾ ಹೋದರೆ 0 0 0 1 ಇವೆರಡರಲ್ಲಿ ಕಾನ್ಸ್ಟೆಂಟ್ ಯಾವುದು 0. ಸೊ 0 ಅಂತಂದರೆ A1 ಈಸ್ ಕಾನ್ಸ್ಟೆಂಟ್ ಅಂದರೆ A1 ಬಾರ್, ಯಾಕಂತಂದರೆ 0. ನೆಕ್ಸ್ಟ್ ಇನ್ನು ಉಳಿದಿರೋದು ಯಾವುದು 1 0 1 1 1 0. ಸೊ 1 1 1 0 ಅಲ್ಲಿ 1 ಕಾನ್ಸ್ಟೆಂಟ್. 1 ಅಂತ ಅಂದರೆ ಏನು B1. ಸೊ B1 A1 ಬಾರ್ B1 ಬಾರ್. ನೆಕ್ಸ್ಟ್ ಎರಡು ಇದ್ರದ್ದಾಯಿತು. ನೆಕ್ಸ್ಟ್ ಇದನ್ನು ನಾನು ಈಕ್ವೇಟ್ ಮಾಡ್ತಾ ಹೋಗ್ಬೋದು. ಸೊ ಇದರಲ್ಲಿ ಕಾನ್ಸ್ಟೆಂಟ್ ಯಾವುದು 0 0 ಅಂದರೆ A1 ಬಾರ್ A0 ಬಾರ್. ನೆಕ್ಸ್ಟ್ ಇದು 0 1 1 1. ಸೊ ಯಾವ್ದು ಕಾನ್ಸ್ಟೆಂಟ್ 1 ಅಂತ ಅಂದರೆ B0 ಅಂದರೆ B0 ನನಗೆ ಕಾನ್ಸ್ಟೆಂಟ್ ಆಯಿತು. ನೆಕ್ಸ್ಟ್ ಯಾವುದು ಇದನ್ನ ಮತ್ತೆ ಇದನ್ನ ಗ್ರೂಪ್ ಮಾಡೋಣ. ಸೊ ಅವಾಗ ಏನಾಯಿತು ಕಾನ್ಸ್ಟೆಂಟ್ ಇರೋದು ಯಾವುದು 1 1 ಅಂತ ಅಂದರೆ 1 1 ಕಾನ್ಸ್ಟೆಂಟ್ ಇದೆ ಅದನ್ನು ಬರಿತಾ ಹೋಗ್ಬೇಕು. ಸೊ ಇದಕ್ಕೆ ಈಕ್ವೇಷನ್ ಏನಾಗುತ್ತೆ, ಸೊ ಪ್ಲಸ್ A0 B1 B0 ಯಾಕಂದರೆ 1 1 ಅಂತಂದರೆ B1 B0. ಸೊ ಇನ್ನು ಉಳಿದಿರೋದ್ರಲ್ಲಿ 0 0 ಸೊ 0 0 1 0 ಅಲ್ಲಿ ಕಾನ್ಸ್ಟೆಂಟ್ ಯಾವುದು A0 ವ್ಯಾಲ್ಯೂ ಏನಿದೆ 0 ಇದೆ. ಸೊ A0 ಬಾರ್. ನೆಕ್ಸ್ಟ್ ನಮಗೆ A ಲೆಸ್ ದೆನ್ ಬಿದು ಈಕ್ವೇಷನ್ ಸಿಕ್ತು. ನೆಕ್ಸ್ಟ್ A ಈಕ್ವಲ್ ಟು ಬಿ. ಒಂದು ಸೆಕೆಂಡ್. ಸೊ ಇಲ್ಲೇ ಬರಿತಾ ಹೋಗ್ತೀನಿ. ಇದರಲ್ಲೇ ನಾನು A ಲೆಸ್ ದೆನ್ A ಈಕ್ವಲ್ ಟು ಬಿನೂ ಕೂಡ ಮಾಡ್ತಾ ಹೋಗ್ತೀನಿ. ಅಲ್ಲಿ ಯಾಕೋ ಟೆಕ್ನಿಕಲ್ ಗ್ಲಿಚ್ ಆಗ್ತಾ ಇದೆ ಸ್ವಲ್ಪ. ಸೊ ಇದರಲ್ಲೇ ಕೆ ಮ್ಯಾಪ್ನ ಬಿಡಿಸ್ತಾ ಹೋಗ್ತೀನಿ. ಸೊ ನನ್ನ ಇನ್ಪುಟ್ಗಳೇನೇನು A ಈಕ್ವಲ್ ಟು ಬಿಗೆ A1 A0 B1 B0 ಇದ್ಯಾವುದಕ್ಕೆ ಈಕ್ವೇಷನ್ A ಲೆಸ್ ದೆನ್ ಬಿಗೆ. ನೆಕ್ಸ್ಟ್ 0 0 0 1 1 0 1 1 0 0 0 1 1 0 1 1. ಸೊ ಇದರಲ್ಲಿ ನಾನು ಟೇಬಲ್ನ ನೋಡ್ಬಿಟ್ಟು ಯಾವ್ಯಾವುದಕ್ಕೆ 1 ಇದೆ ಅದನ್ನು ನಾನು ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಸೊ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಎಲ್ಲೆಲ್ಲಿ 1 ಇರುತ್ತೆ. ಸೊ ಈ ಥರ ಬಂದಾಗ ನಾನು ಗ್ರೂಪ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ಡಯಾಗ್ನಲ್ ಇರೋದನ್ನ ನೀವು ಗ್ರೂಪ್ ಮಾಡೋದಕ್ಕೆ ಆಗಲ್ಲ. ಸೊ ಡಯಾಗ್ನಲ್ ಇರುವಂಥದ್ದನ್ನು ನೀವು ಇಲ್ಲಿ ಬರಲ್ಲ, ಸಾರಿ 1 ಮತ್ತು ಇಲ್ಲಿ ಬರುತ್ತೆ, ನೆಕ್ಸ್ಟ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಪ್ರತಿಯೊಂದು ಕೂಡ ಸಪ್ರೇಟ್ ಇರೋದ್ರಿಂದ A ಈಕ್ವಲ್ ಟು ಬಿಗೆ ನಮಗೆ ಫಾರ್ಮುಲಾ ಏನು ಬರುತ್ತೆ, ಪ್ರತಿಯೊಂದನ್ನು ಸಪ್ರೇಟಾಗಿ ಈಕ್ವೇಷನ್ ಬರೀಬೇಕು. ಅವಾಗ ಏನಾಗುತ್ತೆ, ಸೊ ಫಸ್ಟ್ ಇದನ್ನು ಕನ್ಸಿಡರ್ ಮಾಡೋಣ. A1 ಬಾರ್ A0 ಬಾರ್ B1 ಬಾರ್ B0 ಬಾರ್ ಪ್ಲಸ್ ಇದಕ್ಕೆ ಹೇಗೆ A1 ಬಾರ್ A0 B1 ಬಾರ್. ಸೊ A1 ಬಾರ್ A0 ಬಾರ್ B1 ಬಾರ್ B0. ನೆಕ್ಸ್ಟ್ ಇದಕ್ಕೇನಾಗುತ್ತೆ A1 A0 B1 B0 ಪ್ಲಸ್ A1 A0 ಬಾರ್ B1 B0 ಬಾರ್ ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೇನು ಆನ್ಸರ್ ಬರುತ್ತೆ, ಸಿಂಪ್ಲಿಫೈ ಮಾಡ್ತಾ ಹೋದಾಗ ಸೊ ಇದನ್ನು ಎರಡನ್ನೂ ತೊಂದರೆ ಕಾಮನ್ ಇರೋದೇನು A1 ಬಾರ್ B1 ಬಾರ್. ಸೊ A0 ಬಾರ್ B0 ಬಾರ್ ಪ್ಲಸ್ A0 B0 ನಮಗೆ ಉಳಿತಾ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡೋಣ, A1 B1 ಇನ್ನು ಉಳಿದಿರೋದು ಇದರಲ್ಲಿ ಕಾಮನ್ನು A1 B1 ಆಗುತ್ತೆ. ಸೊ ಉಳಿದಿರೋದೇನು A0 B0 ಪ್ಲಸ್ A0 ಬಾರ್ B0 ಬಾರ್ ನಮಗೆ ಬರ್ತಾ ಹೋಗುತ್ತೆ. ಸೊ ಇದು ಏನಾಯಿತು, ನಮಗೇನು ಬೇಕಾಗ್ತಾ ಹೋಗಲ್ಲ. ಸೊ ನಮಗೆ ಫೈನಲ್ ಆಗಿ ಈಕ್ವೇಷನ್ನ ಬರಿಬೇಕಲ್ವಾ. ಸೊ ಅದಕ್ಕೆ ಸೊ ಇವಾಗ ಈ ಎರಡು ಈಕ್ವೇಷನ್ಗಳನ್ನ ನಾನು ಹೇಗೆ ಮಾಡ್ತಾ ಹೋಗ್ಬೋದು, A1 ಬಾರ್ B1 ಬಾರ್. ನೆಕ್ಸ್ಟ್ A0 ಬಾರ್ B0 ಬಾರ್ ಪ್ಲಸ್ A0 B0ನ ನಾನೇನಂತ ಬರಿಬೋದು, A0 XOR B0. ನೆಕ್ಸ್ಟ್ ಪ್ಲಸ್ A1 B1 ನೆಕ್ಸ್ಟ್ A0 B0 ಪ್ಲಸ್ A0 B0 ಪ್ಲಸ್ ಇದು ಬಾರ್ ಬರಬೇಕು. ಸೊ A0 ಬಾರ್ B0 ಬಾರ್ನ ಹೇಗೆ ಬರಿಬೋದು ನಾನು, ಪ್ಲಸ್ A0 ಡಾಟ್ B0 ಇದಕ್ಕೆ ಬರಿತಾ ಹೋಗ್ಬೋದು. ಸೊ ಇವಾಗ ಏನಾಯಿತು, ನನಗೆ 2 ಈಕ್ವೇಷನ್ ಬಂತು. ಸೊ ಇವೆರಡರಲ್ಲೂ ಕೂಡ ಕಾಮನ್ ಇರುವಂಥದ್ದು ಯಾವುದು,
ಎ ನಾಟ್ ಮತ್ತು ಎ ನಾಟ್ ಎಕ್ಸ್ ಆರ್ ಬಿ ನಾಟ್. ಸೊ ನನಗೆ ಕಾಮನ್ ಇರುವಂಥದ್ದು ಯಾವುದು ಎ ನಾಟ್ ಎಕ್ಸ್ ಆರ್ ಬಿ ನಾಟ್ ಕಾಮನ್ ಇದೆ. ಸೊ ಇನ್ನು ಉಳಿದಿರುವಂಥದ್ದೇನು ಎ ಒನ್ ಬಾರ್ ಬಿ ಒನ್ ಬಾರ್ ಪ್ಲಸ್ ಎ ಒನ್ ಬಿ ಒನ್. ಸೊ ಎ ಒನ್ ಬಾರ್ ಪ್ಲಸ್ ಬಿ ಒನ್ ಬಾರ್ ಪ್ಲಸ್ ಎ ಒನ್ ಬಿ ಒನ್ನ ನಾನು ಹೇಗೆ ಬರೀತಾ ಹೋಗ್ಬೋದು, ಎಕ್ಸ್ ಆರ್ ಬಿ ಟೈಪಲ್ಲಿ ಬರಿಬೋದು. ಸೊ ಫೈನಲ್ ನನಗೆ ಎ ಈಕ್ವಲ್ ಟು ಬಿನ ಈಕ್ವೇಷನ್ ಏನು ಬರುತ್ತೆ, ಎ ನಾಟ್ ಡಾಟ್ ಬಿ ನಾಟ್, ಎ ನಾಟ್ ಎಕ್ಸ್ ಆರ್ ಬಿ ನಾಟ್, ಎ ನಾಟ್ ಎಕ್ಸ್ ಆರ್ ಬಿ ನಾಟ್ ಇಂಟು ಎ ಒನ್ ಎಕ್ಸ್ ಆರ್ ಬಿ ಒನ್. ಸೊ ನನಗೆ ಫೈನಲ್ ಎ ಈಕ್ವಲ್ ಟು ಬಿಗೆ ಬಂತು. ಸೊ ಇವಾಗ ಏನು ಮಾಡೋಣ ಅಂತಂದರೆ ಎ ಗ್ರೇಟರ್ ದೆನ್ ಬಿಗೆ ಬರಿತಾ ಹೋಗೋಣ. ಎ ಗ್ರೇಟರ್ ದೆನ್ ಬಿ. ಸೊ ಎ ಗ್ರೇಟರ್ ದೆನ್ ಬಿಗೆ ಇನ್ಪುಟ್ಸ್ಗಳೇನು, ಎ ಒನ್ ಎ ನಾಟ್, ಬಿ ಒನ್ ಬಿ ನಾಟ್. ಸೊ 0 0 0 1 1 0 1 1 0 0 0 1 1 0 1 1. ಸೊ ಆ ಟೇಬಲ್ನ ನೋಡಿ ಯಾವ್ಯಾವುದಕ್ಕೆ ಸ್ಯಾಟಿಸ್ಫೈ ಆಗಿದೆ, ಯಾವುದು ಎ ಗ್ರೇಟರ್ ದೆನ್ ಬಿ, ಅದಕ್ಕೆ ನಾವು ಬರಿತಾ ಹೋಗ್ಬೇಕು, 1 1 ಅನ್ನು ಹಾಕ್ತಾ ಹೋಗ್ಬೇಕು. ಸೊ 1 1 1 1 1 ಆ ಟೇಬಲ್ ನೋಡಿ ಆಗ್ತಾ ಹೋಗಿ. ಸೊ ಫಸ್ಟ್ 4ನ ಒಂದು ಗ್ರೂಪ್ ಮಾಡ್ತೀನಿ. ಇದರಲ್ಲಿ ಕಾಮನ್ ಇರುವಂಥದ್ದು ಯಾವುದು ಅಂತ ನಾನು ನೋಡ್ತಾ ಹೋಗಬೇಕು. ಸೊ ಇದನ್ನು ನೋಡ್ತಾ ಹೋದರೆ ಈ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ 1 1 1 0 ಇದೆ. ಸೊ ಯಾವುದು ಕಾನ್ಸ್ಟೆಂಟ್ ಇರೋದು 1 ಅಂತ ಅಂದರೆ ಎ ಗ್ರೇಟರ್ ದೆನ್ ಬಿಗೆ ನನಗೆ ಈಕ್ವೇಷನ್ ಏನು ಬರುತ್ತೆ, ಫಸ್ಟ್ ಎ ಒನ್. ನೆಕ್ಸ್ಟ್ ಇಲ್ಲಿ ಈ ಸೈಡ್ ನೋಡ್ತಾ ಹೋದರೆ 0 0 0 1 ಕಾನ್ಸ್ಟೆಂಟ್ ಇರೋದು ಯಾವುದು, ಬಿ ಒನ್. ಸೊ ಬಿ ಒನ್ 0 ಇರೋದ್ರಿಂದ ಬಿ ಒನ್ ಬಾರ್ ಪ್ಲಸ್ ನೆಕ್ಸ್ಟ್ ಏನು ಮಾಡ್ಬೋದು, ಇವೆರಡನ್ನ ನಾನು ಒಂದು ಗ್ರೂಪ್ ಮಾಡ್ಬೋದು. ಸೊ ಇವೆರಡನ್ನ ಗ್ರೂಪ್ ಮಾಡಿದಾಗ 0 1 1 0 ಆಯಿತು. ಇದರಲ್ಲಿ ಕಾನ್ಸ್ಟೆಂಟ್ ಇರೋದು ಯಾವುದು 1 ಅಂದರೆ ಎ ನಾಟ್ ಪ್ಲಸ್ ಎ ನಾಟ್. ನೆಕ್ಸ್ಟ್ ಇನ್ನು ಉಳಿದಿರುವಂಥದ್ದು ಯಾವುದು 0 0. ಸೊ ಬಿ ಒನ್ ಬಾರ್ ಬಿ ನಾಟ್ ಬಾರ್. ನೆಕ್ಸ್ಟ್ ಪ್ಲಸ್ ಇನ್ನು ನಾನೇನು ಮಾಡ್ಬೋದು, ಇದನ್ನು ಮತ್ತು ಇದನ್ನು ಒಂದು ಗ್ರೂಪ್ ಮಾಡ್ತಾ ಹೋಗ್ಬೋದು. ಅದನ್ನು ಗ್ರೂಪ್ ಮಾಡಿದಾಗ ಏನಾಗುತ್ತೆ, ಕಾನ್ಸ್ಟೆಂಟ್ ಇರುವಂಥದ್ದು ಯಾವುದು 1 1. ಸೊ ಎ ಒನ್ ಎ ನಾಟ್. ನೆಕ್ಸ್ಟ್ ಯಾವುದು ವೇರಿ ಆಗ್ತಾ ಇರೋದು 0 0, ಇದಕ್ಕೆ 0 0, ನೆಕ್ಸ್ಟ್ ಇದಕ್ಕೆ 1 0. ಸೊ ಇದರಲ್ಲಿ ಕಾನ್ಸ್ಟೆಂಟ್ ಯಾವುದು 0 0. ಸೊ ರೈಟ್ ಸೈಡಲ್ಲಿರೋದು ಅಂದರೆ ಬಿ ನಾಟ್. ಸೊ ಬಿ ನಾಟ್ ಬಾರ್. ಸೊ ನನಗೆ ಪ್ರತಿಯೊಂದಕ್ಕೂ ಕೂಡ ಈಕ್ವೇಷನ್ ಸಿಗ್ತಾ ಹೋಯಿತು. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.